PC ಎಕ್ಸಾಮ್ಸ್, ಗ್ರೂಪ್ ಸಿ, PSI ಎಲ್ಲ ಅಪ್ರೋಚ್ ಆಗ್ತಿದೆ. ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ 1 or 2 ರಿಪೋರ್ಟ್ಸ್ ಬಗ್ಗೆ ಅಥವಾ ಇಂಡೆಕ್ಸಸ್ ಬಗ್ಗೆ ಕ್ವಶನ್ಸ್ ನ ಆಲ್ರೆಡಿ PYQ ಅಲ್ಲಿ ನೋಡಿರ್ತೀವಿ. ವೆರಿ ಇಂಪಾರ್ಟೆಂಟ್ ಅಂಡ್ ರಿಪೀಟೆಡ್ ಥೀಮ್ ಫಾರ್ ದ ಎಕ್ಸಾಮಿನರ್ ಅಂತಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. ಯಾಕೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಥವಾ ರಿಪೋರ್ಟ್ ನ್ಯೂಸ್ ಅಲ್ಲಿ ಇತ್ತು? ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ನ ಯಾರು ರಿಲೀಸ್ ಮಾಡಬಹುದು ಅನ್ನೋಂತ ಒಂದು ಕ್ವಶನ್ ಕೇಳ್ಬೋದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸ್ಪರ್ಧಾ ಅರಿವು. ಇನ್ನೇನು ಕೆಲವೇ ದಿನಗಳಲ್ಲಿ PC ಎಕ್ಸಾಮ್ಸ್, ಗ್ರೂಪ್ ಸಿ, PSI ಎಲ್ಲ ಅಪ್ರೋಚ್ ಆಗ್ತಿದೆ. ಆ ಎಕ್ಸಾಮ್ಸ್ ಅಲ್ಲಿ ಮೇಜರ್ ಆಗಿ ರಿಪೋರ್ಟ್ಸ್ ಗಳ ಬಗ್ಗೆ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ಕ್ವಶನ್ ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ನಾವು ಮೇನ್ಲಿ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ 1 or 2 ರಿಪೋರ್ಟ್ಸ್ ಬಗ್ಗೆ ಅಥವಾ ಇಂಡೆಕ್ಸಸ್ ಬಗ್ಗೆ ಕ್ವಶನ್ಸ್ ನ ಆಲ್ರೆಡಿ PYQ ಅಲ್ಲಿ ನೋಡಿರ್ತೀವಿ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂಡ್ ರಿಪೀಟೆಡ್ ಥೀಮ್ ಫಾರ್ ದ ಎಕ್ಸಾಮಿನರ್ ಅಂತಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಬಗ್ಗೆ ಎಕ್ಸಾಮ್ ಅಲ್ಲಿ ಎವ್ರಿ ಆಲ್ಟರ್ನೇಟಿವ್ ಇಯರ್ಸ್ ಅಲ್ಲಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ಪ್ರತಿ ವರ್ಷನೂ ಡಿಫ್ರೆಂಟ್ ಕ್ವಶನ್ ಕೇಳಿದ್ದಾರೆ ಅಂಡ್ ಮುಂದೆನೂ ಕೂಡ ಕೇಳ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಿಂಗ್ ಆಗಿ ತಿಳ್ಕೊಂತಾ ಹೋಗೋಣ. ಯಾಕೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಥವಾ ರಿಪೋರ್ಟ್ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ, ರೀಸೆಂಟ್ ಆಗಿ UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಹ್ಯಾಸ್ ಬೀನ್ ರಿಲೀಸ್ ದ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. ಇವರು ಈ ಒಂದು ಸಂಸ್ಥೆ UNDP ಎನ್ನುವಂತಹ ಒಂದು ಸಂಸ್ಥೆ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ನ ರಿಲೀಸ್ ಮಾಡಿದೆ 2025. ಅದರಲ್ಲಿ ಇಂಡಿಯಾದ ರ್ಯಾಂಕ್ ತುಂಬಾ ಇಂಪಾರ್ಟೆಂಟ್. ಇಂಡಿಯಾ ಸೆಕ್ಯೂರ್ಡ್ 130th ರ್ಯಾಂಕ್. ಇಂಡಿಯಾಗೆ ಎಷ್ಟನೇ ರ್ಯಾಂಕ್ ಬಂದಿದೆ? ಇಂಡಿಯಾಗೆ 130th ರ್ಯಾಂಕ್ ಬಂದಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಎಕ್ಸಾಮಿನರು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ನ ಯಾರು ರಿಲೀಸ್ ಮಾಡಬಹುದು ಅನ್ನೋಂತ ಒಂದು ಕ್ವಶನ್ ಕೇಳ್ಬೋದು ಅಥವಾ ಒಂದು ಸೆಂಟೆನ್ಸ್ ಆಗಿ ಕೇಳ್ಬೋದು. ಮತ್ತೆ ಇನ್ನೊಂದಾಗಿ ಇಂಡಿಯಾದು ರ್ಯಾಂಕಿಂಗ್ ಎಷ್ಟು, 130ನೇ ರ್ಯಾಂಕಿಂಗ್ ಅಂತ ಒಂದು ಸಪರೇಟ್ ಕ್ವಶನ್ ಬರಬಹುದು. ಇಲ್ಲ ಅಂತ ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದಂತಹದ್ರಲ್ಲಿ ಒಂದು ಆಪ್ಷನ್ ಕೂಡ ಇದು ಆಗಿರಬಹುದು. ಸೊ ದಿಸ್ ಇಸ್ ಅಬೌಟ್ ದ ಇಂಡಿಯಾಸ್ ರ್ಯಾಂಕಿಂಗ್ ಇನ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ವಿಚ್ ಈಸ್ ರಿಲೀಸ್ಡ್ ಬೈ UNDP. About the Human Development Index. Human Development Index ನ UNDP 1990 ಅಲ್ಲಿ ಮೊದಲನೇ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿತು. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂಡರ್ ಅಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ 1990ರಲ್ಲಿ ಮೊದಲನೇ ಬಾರಿಗೆ ರಿಲೀಸ್ ಮಾಡಿತು. ಇದನ್ನ ಇಟ್ ವಾಸ್ ಇನ್ಸ್ಪೈರ್ಡ್ ಬೈ ಮೆಹಬೂಬ್ ಉಲ್ ಹಕ್ ಅಂಡ್ ಅಮರ್ತ್ಯ ಸೇನ್. ದೀಸ್ ಟೂ ಆರ್ ಎಕನಾಮಿಸ್ಟ್ ಫ್ರಮ್ ಪಾಕಿಸ್ತಾನ್ ಅಂಡ್ ಇಂಡಿಯಾ ರೆಸ್ಪೆಕ್ಟಿವ್ಲಿ. ಮೊಹಮ್ಮದ್ ಅಲ್ ಹಕ್ ಅನ್ನುವರು ಪಾಕಿಸ್ತಾನಿ ಎಕನಾಮಿಸ್ಟ್, ಅಮರ್ತ್ಯ ಸೇನ್ ಅವರು ಭಾರತದ ಎಕನಾಮಿಸ್ಟ್. ಇದು ಕೂಡ ಒಂದು ಕ್ವಶನ್ ಆಗ್ಬೋದು. HDI ಅನ್ನ ಯಾರು ಡೆವಲಪ್ ಮಾಡಿದ್ರು, ಯಾರಿಂದ ಇನ್ಸ್ಪೈರ್ಡ್ ಆಗಿ HDI ರಿಪೋರ್ಟ್ ನ UNDP ರಿಲೀಸ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು. ಇದಾದ ನಂತರ HDI ಇಟ್ ಮೆಜರ್ಸ್ ದಿ ಹ್ಯೂಮನ್ ಡೆವಲಪ್ಮೆಂಟ್ ಇನ್ ಬಿಯಾಂಡ್ ದ GDP ಮತ್ತೆ ಎಕನಾಮಿಕ್ ಗ್ರೋತ್. ಅಂದ್ರೆ ಮನುಷ್ಯನ ಓವರ್ ಆಲ್ ಡೆವಲಪ್ಮೆಂಟ್ ಗೆ ಕೇವಲ ದುಡ್ಡು ಮಾತ್ರ ಅಲ್ಲ ಅಥವಾ ಕೇವಲ GDP ಮಾತ್ರ ಅಲ್ಲ, GDP ಗಿಂತ ಮುಂದೆನೂ ಕೂಡ ಲೈಫ್ ಇದೆ ಅನ್ನುವಂಥದ್ದನ್ನ ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೇಳ್ತಾ ಹೋಗುತ್ತೆ. ಇದರಲ್ಲಿ ಮೇಜರ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಕಂಪೋಸಿಟ್ ಆಫ್ ಏನಂದ್ರೆ ಒಬ್ಬ ಮನುಷ್ಯನ ಆರೋಗ್ಯ, ಒಬ್ಬ ಮನುಷ್ಯನಿಗೆ ಸಿಗಬೇಕಾದಂತಹ ಶಿಕ್ಷಣ, ಅದಾದ ನಂತರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಈ ಒಂದು ಪ್ಯಾರಾಮೀಟರ್ ಅಲ್ಲಿ ಕಂಪೋಸಿಟ್ ಆಗಿರುವಂತಹದ್ದು ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಯಾವ್ಯಾವ್ದು ಹೇಳಿ? ಹೆಲ್ತ್, ಎಜುಕೇಶನ್ ಅಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ವ್ಯಾಲ್ಯೂ ರೇಂಜಸ್ ಫ್ರಮ್ 0 to 1. ಅಂದ್ರೆ 0 to 1. Higher the value of indicates higher the human development. 0 ಅಂತ ಅಂದ್ರೆ ಅದು ಕಡಿಮೆ ಡೆವಲಪ್ಮೆಂಟ್ ಆಗಿರುವಂತದ್ದು ಹ್ಯೂಮನ್. 1 ಹತ್ತತ್ರ ಹೋದಂಗೆ ಅದು ಹೈಯೆಸ್ಟ್ ಡೆವಲಪ್ಮೆಂಟ್. ಇವಾಗ ನಾವೇನೇನ್ ತಿಳ್ಕೊಂಡ್ವಿ? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಯಾರು ರಿಲೀಸ್ ಮಾಡ್ತಾರೆ ಅಂತ ತಿಳ್ಕೊಂಡ್ವಿ. ಇಂಡಿಯಾದ ರ್ಯಾಂಕಿಂಗ್ 138. ಅಬೌಟ್ ದಿಸ್ ಅಂದ್ರೆ ಒಬ್ಬ ಮನುಷ್ಯನ ಡೆವಲಪ್ಮೆಂಟ್ ಅಥವಾ ಬೆಳವಣಿಗೆ ಅನ್ನುವಂಥದ್ದು ಎಕನಾಮಿಕ್ ಸೆಕ್ಟರ್ ಕಿಂತ ಬಿಯಾಂಡ್ ಆಗಿರುತ್ತೆ, GDP ಗ್ರೋತ್ ಕಿಂತ ಬಿಯಾಂಡ್ ಆಗಿರುತ್ತೆ ಅನ್ನುವಂತ ಒಂದು ಕಾನ್ಸೆಪ್ಟ್ ನ ಕೊಟ್ಟವ್ರು ಯಾರು? ಅಮರ್ತ್ಯ ಸೇನ್ ಅಂಡ್ ಮೆಹಬೂಬ್ ಉಲ್ ಹಕ್. ಈ ಎರಡು ಹೆಸರುಗಳು ವೆರಿ ಇಂಪಾರ್ಟೆಂಟ್. ಅಲಾಂಗ್ ವಿತ್ ದಿಸ್ 1990 ಅಲ್ಲಿ ಸ್ಟಾರ್ಟ್ ಆಗಿದ್ದು. ಯಾರು ಸ್ಟಾರ್ಟ್ ಮಾಡಿದ್ರು? UNDP. ಇನ್ನ ಎಕ್ಸಾಮ್ಸ್ ಟಫ್ ಆಗ್ಬೇಕು ಅಂತಂದ್ರೆ ಅವರು ಏನ್ ಕೇಳಬಹುದು ಅಂತಂದ್ರೆ, ನಂಬರ್ ಎಷ್ಟನೇದು ಸ್ಥಾನದಲ್ಲಿದೆ ಇಂಡಿಯಾದಲ್ಲಿ ಕೇಳದೆ ಇರಬಹುದು, ಯಾರು ರಿಲೀಸ್ ಮಾಡ್ತಾರೆ ಕೇಳ್ಬೋದು,
ದೇ ಮೇ ಆಸ್ಕ್ ಅಬೌಟ್ ದ ಡೈಮೆನ್ಷನ್ಸ್, ಯಾವ ಡೈಮೆನ್ಷನ್ಸ್ ಅಲ್ಲಿ ಅಂತ. ಹೆಲ್ತ್ ಅಲ್ಲಿ ಏನ್ ಇಂಡಿಕೇಟ್ ಆಗುತ್ತೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್, ಒಬ್ಬ ಮನುಷ್ಯ ಎಷ್ಟು ವರ್ಷಗಳ ಕಾಲ ಬದುಕುತ್ತಾನೆ ಅನ್ನುವಂಥದ್ದು ಈ ಹೆಲ್ತ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಆರೋಗ್ಯವಂತ ಮನುಷ್ಯ 65 ವರ್ಷದಲ್ಲೂ ದುಡಿತಾನೆ. ಅದೇ ಅನಾರೋಗ್ಯವಾಗಿರುವಂತಹ ಒಬ್ಬ ವ್ಯಕ್ತಿ ಅವನಿಗೆ 30 ವರ್ಷಗಳಲ್ಲೂ ಕೂಡ ದುಡಿಯೋಕ್ಕಾಗೋದಿಲ್ಲ, ಮತ್ತೆ ಅವನು ಸಂತೋಷದಿಂದ ಬಾಳಕ್ಕೆ ಆಗಲ್ಲ. ಅದಾದ ನಂತರ ಎಜುಕೇಶನ್ ಶಿಕ್ಷಣ, ಒಬ್ಬ ವ್ಯಕ್ತಿಗೆ ಎಷ್ಟು ಶಿಕ್ಷಣ ಸಿಗ್ಬೇಕು ಟೋಟಲ್ ಅಂದ್ರೆ ಮೀನ್ ಇಯರ್ಸ್ ಆಫ್ ದಿ ಸ್ಕೂಲಿಂಗ್, ಅಂದ್ರೆ ಅವನು 10 ವರ್ಷ ಓದಿದನ, 7 ವರ್ಷ ಓದಿದನ, ಈ ತರ ಮೀನ್ ಇಯರ್ಸ್. ಅಂಡ್ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್, ಅಂದ್ರೆ ಒಬ್ಬ ವ್ಯಕ್ತಿಯ ಪ್ರಬುದ್ಧತೆ ಬೆಳಿಬೇಕಂದ್ರೆ ಎಷ್ಟು ವರ್ಷ ಅವನು ಓದ್ಬೇಕು, ಅಂದ್ರೆ ಪ್ರೈಮರಿ ಸಾಕಾ, ಸೆಕೆಂಡರಿ ಓದ್ಬೇಕಾ, ಡಿಗ್ರಿ ಓದ್ಬೇಕಾ, ಈ ರೀತಿಯಾದಂತಹ ಒಂದು ಕ್ಯಾಲ್ಕುಲೇಷನ್ ನ ಇಲ್ಲಿ ಎಜುಕೇಶನ್ ಮಾಡುತ್ತೆ. ಅದಾದ ನಂತರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದ್ರೆ ಒಬ್ಬ ವ್ಯಕ್ತಿ 10,000 ರೂಪಾಯಿ ಪರ್ ಮಂತ್ ಅಲ್ಲೂ ಕೂಡ ಒಂದು ಡೀಸೆಂಟ್ ಲೈಫ್ ನ ಲೀಡ್ ಮಾಡ್ತಾರೆ. ಅದೇ ಇನ್ನೊಬ್ಬ ವ್ಯಕ್ತಿಗೆ 1 ಲಕ್ಷ ಬೇಕು, ಅವನಿಗೆ ಆ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಡಿಸೆಂಟ್ ಅನ್ನೋದಕ್ಕೆ. ಅದಕ್ಕೋಸ್ಕರ ಅದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಯಾಕಂತಂದ್ರೆ ಕೆಲವರು ಗವರ್ಮೆಂಟ್ ಸ್ಕೂಲಿಗೆ ಮಕ್ಳನ್ನ ಕಳಿಸ್ತಾರೆ, ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಸೊ ಪ್ರತಿಯೊಂದನ್ನು ಕೂಡ ಗವರ್ಮೆಂಟ್ ಬೆನಿಫಿಟ್ಸ್ ನ ತಗೊಂಡು 10,000ದಲ್ಲಿ ಆರಾಮದಾಯಕ ಜೀವನ ಮಾಡ್ತಾರೆ. ಇನ್ನೊಬ್ಬ ಎಲ್ಲವೂ ಕೂಡ ನನಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಬೇಕಂತ ಹೇಳಿ ಅದು ಎಲ್ಲವೂ ಕೂಡ ಈ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಕೌಂಟ್ ಆಗುತ್ತೆ. ಪರ್ ಕ್ಯಾಪಿಟಾ ಇನ್ಕಮ್, ಇಂಡಿಯಾದು ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ದಟ್ ಯು ಕ್ಯಾನ್ ಯೂಸ್ ದಟ್ ಇನ್ ದ ಆನ್ಸರ್ ರೈಟಿಂಗ್ ಅಂಡ್ ಇನ್ ದ ಎಸ್ಸೆ. ಎಸ್ಸೆಲಿ ಫ್ಯಾಕ್ಟ್ಸ್ ಹಾಕಿ ಅಂತೀವಲ್ಲ, ಇದನ್ನೇ ಹೇಳೋದು. ಅದಾದ ನಂತರ ಇಂಡಿಯಾದ ಪರ್ಫಾರ್ಮೆನ್ಸ್ 2022 ಕಂಪೇರ್ ಮಾಡಿದ್ರೆ 2023 ಅಲ್ಲಿ ಇನ್ಕ್ರೀಸ್ ಆಗಿದೆ. ಸೊ ಇದು 676 ಇತ್ತು, 0.676, ಈಗ 685 ಆಗಿದೆ. ಅದಾದ ನಂತರ ಇಂಡಿಯಾದ ರ್ಯಾಂಕಿಂಗ್ 130th ರ್ಯಾಂಕಿಂಗ್ ಬಂದಿದೆ ಇಂಡಿಯಾದು. ಸೊ ದಿಸ್ ಆರ್ ಆಲ್ ದ ಥಿಂಗ್ಸ್ ವಿಚ್ ವಿ ಶುಡ್ study and remember for the exam point of view. And we have to remember certain facts related to India. ನೀತಿ ಆಯೋಗ್ ಕೂಡ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನ ಕೊಡುತ್ತೆ. ಯಾವ್ದಕ್ಕೆ? ನಮ್ಮ ಪರ್ಟಿಕ್ಯುಲರ್ ಇಂಡಿಯಾದು ಸ್ಟೇಟ್ ಗಳಿಗೆ. ಕೇರಳ, ಗೋವಾ ಮತ್ತೆ ಹಿಮಾಚಲ್ ಪ್ರದೇಶ ಗುಡ್ ಪರ್ಫಾರ್ಮರ್ ಆರ್ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್. ಅಂಡ್ ಲೋವರ್ ಪರ್ಫಾರ್ಮಿಂಗ್ ಸ್ಟೇಟ್ ಅಂತ ಬಂದಾಗ ಬಿಹಾರ್, ಉತ್ತರ ಪ್ರದೇಶ ಅಂಡ್ ಜಾರ್ಖಂಡ್. ಸೊ ಈ ಒಂದು ಫ್ಯಾಕ್ಟ್ಸ್ ಕೂಡ ನೀವು ನಿಮ್ಮ ಎಸ್ಸೆಗಳಲ್ಲಿ ಅಥವಾ ಆನ್ಸರ್ ರೈಟಿಂಗ್ ಅಲ್ಲಿ ಯೂಸ್ ಮಾಡಬಹುದು. ಇಲ್ಲ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ನೀತಿ ಆಯೋಗದ ಪ್ರಕಾರ ಯಾವ ಒಂದು ಇಲ್ಲಾಂದ್ರೆ ಒಂದ್ ಸ್ಟೇಟ್ಮೆಂಟ್ ಕೊಡ್ಬೋದು. ಗೋವಾ, ಕೇರಳ ಮತ್ತೆ ಹಿಮಾಚಲ್ ಪ್ರದೇಶ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಅಂಡರ್ ಅಲ್ಲಿ ಬರುತ್ತೆ HDI ಅಲ್ಲಿ. ಅದೇ ರೀತಿ ಬಿಹಾರ್, ಉತ್ತರ ಪ್ರದೇಶ್ ಅಂಡ್ ಜಾರ್ಖಂಡ್ ಲೋವರ್ ಪರ್ಫಾರ್ಮಿಂಗ್ ಸ್ಟೇಟ್ ಅಲ್ಲಿ ಬರುತ್ತೆ ಅಂತಾನು ಕೂಡ ಕೇಳ್ಬೋದು. ಸೊ ನಿಮ್ಗೆ ಅದು ಗೊತ್ತಿರ್ಬೇಕು. ಅದಾದ ನಂತರ ಐಸ್ಲ್ಯಾಂಡ್ ಪ್ರಪಂಚದಲ್ಲೇ ಅತ್ಯುನ್ನತ ಪ್ರಥಮ ಸ್ಥಾನವನ್ನು ಪಡೆದಿದೆ. ಎಷ್ಟಿದೆ ಅದ್ರದ್ದು ಪಾಯಿಂಟ್ಸ್? 0.972. ಅದಾದ ನಂತರ ನಾರ್ವೆ, ದೆನ್ ಸ್ವಿಟ್ಜರ್ಲ್ಯಾಂಡ್. ಅಂಡ್ ಒನ್ ಮೋರ್ ಥಿಂಗ್, ಐಸ್ಲ್ಯಾಂಡ್ ಫಸ್ಟ್ ಆದ್ರೆ ಲಾಸ್ಟ್ ಯಾರು ಅಂತ ನಮಗೆ ಗೊತ್ತಿರ್ಬೇಕಲ್ವಾ? ಸೌತ್ ಸುಡಾನ್ ಲಾಸ್ಟ್ ಪ್ಲೇಸ್ ಅಲ್ಲಿ ಇದೆ. ಫಸ್ಟ್ ಪ್ಲೇಸ್ ಅಲ್ಲಿ ಯಾರಿದೆ? ಐಸ್ಲ್ಯಾಂಡ್ ಇದೆ. ಸೌತ್ ಸುಡಾನ್ ಎಷ್ಟರಲ್ಲಿದೆ? ಲಾಸ್ಟ್ ಪ್ಲೇಸ್ ಅಲ್ಲಿ ಇದೆ. ಇಂಡಿಯಾ ಎಷ್ಟರಲ್ಲಿದೆ? 138 ಪ್ಲೇಸ್. ಸೊ ದಿಸ್ ಇಸ್ ದ ಫ್ಯಾಕ್ಟ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್ ಫಾರ್ ದ ಎಕ್ಸಾಮ್ಸ್. ಅದಾದ ನಂತರ ಇಂಡಿಯಾ ಮತ್ತೆ ನೇಬರಿಂಗ್ ಕಂಟ್ರೀಸ್ ನ ನಾವು ಕಂಪೇರ್ ಮಾಡ್ತೀವಿ, ಎಸ್ಪೆಷಲಿ ಚೈನಾ ಅಂಡ್ ಪಾಕಿಸ್ತಾನ. 168ನೇ ಸ್ಥಾನದಲ್ಲಿದೆ. ಚೈನಾ 75ನೇ ಸ್ಥಾನದಲ್ಲಿದೆ. ಅದಾದ ನಂತರ ಇಫ್ ಯು ವಾಂಟ್ ಯು ಕ್ಯಾನ್ ರಿಮೆಂಬರ್ ಮಯನ್ಮಾರ್ 149 ಅಂಡ್ ನೇಪಾಳ್ 145. So these are all the facts which is related to the Group C, PC and KPSC exams. ಇದೆಲ್ಲವನ್ನು ಕೂಡ ನೀವು ನೆನ್ಪಿಟ್ಕೊಂಡ್ರೆ ಯಾವುದೇ ಈ ಒಂದು ಟಾಪಿಕ್ ಮೇಲೆ, HDI ಮೇಲೆ ಯಾವ ಟಾಪಿಕ್ ಬಂದ್ರು ಕೂಡ ಯು ಕ್ಯಾನ್ ಆನ್ಸರ್. ಯಾಕೆಂದ್ರೆ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಯಾರು ರಿಲೀಸ್ ಮಾಡ್ತಾರೆ, ಇದನ್ನ ಡೆವಲಪ್ ಮಾಡಿದಂತಹ ಇಬ್ರು ಎಕನಾಮಿಸ್ಟ್ ಯಾರು, ಅವ್ರು ಯಾವ್ಯಾವ ದೇಶಕ್ಕೆ ಸಂಬಂಧಪಟ್ಟವರು ಅಂತಾನು ಹೇಳ್ದೆ, ಇಂಡಿಯಾದ ರ್ಯಾಂಕಿಂಗ್ ಹೇಳ್ದೆ, ಪ್ಯಾರಾಮೀಟರ್ ಹೇಳ್ದೆ, ಮತ್ತೆ ನೀತಿ ಆಯೋಗ್ ರಿಲೇಟೆಡ್ ಸ್ಟೇಟ್ ಕೂಡ ಈ ಒಂದು ಇಂಡೆಕ್ಸ್ ನ ಬಿಡುತ್ತೆ. ಅದರಲ್ಲಿ ಟಾಪ್ ಪರ್ಫಾರ್ಮರ್ ಯಾರು, ಬಾಟಮ್ ಪರ್ಫಾರ್ಮರ್ ಯಾರು ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದೆ. ಚೈನಾ ಮತ್ತೆ ಪಾಕಿಸ್ತಾನ್ ಜೊತೆ ಕಂಪೇರ್ ಮಾಡಿದಾಗ ಇಂಡಿಯಾದ ರ್ಯಾಂಕಿಂಗ್ ಎಷ್ಟಿದೆ, ಇಷ್ಟು ಡೀಟೇಲ್ಸ್ ನಿಮಗೆ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್ ಎನಿ ಕ್ವಶನ್ ವಿಚ್ ಇಸ್ ರಿಲೇಟೆಡ್ ಟು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಇದೇ ರೀತಿ ನಿಮಗೆ ಕರೆಂಟ್ ಅಫೇರ್ ಅಪ್ಡೇಟ್ಸ್ ಬೇಕಾದ್ರೆ ನಮ್ದು ರೀಸೆಂಟ್ ಆಗಿ ಲಾಂಚ್ ಆಗಿರುವಂತಹ ಕೋರ್ಸ್ ನ ನೀವು ಬೈ ಮಾಡಬಹುದು. ಯಾಕಂದ್ರೆ ಆ ಒಂದು ಇದ್ರಲ್ಲಿ ಕಂಪ್ಲೀಟ್ ಆಗಿ ನಾವು ಎಲ್ಲಾ ಇಂಡೆಕ್ಸ್ ಗಳನ್ನು ಕೂಡ ವಿತ್ ಡೀಟೇಲಿಂಗ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀವಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.